ಸಮುದ್ರ ಇದೆ, ವೃತ್ತಿ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವನ್ನೆಲ್ಲ ಕೂಡ ಬದುಕು ಕಟ್ಕೊಳ್ಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೊಂದೇ ಒಂದೊಂದು ಸ್ಟೇಜ್ ಮಾಡ್ತೀವಿ. ಈಗ ನಾನು ನಾಳೆ ಅನೌನ್ಸ್ ಮಾಡ್ದಂಗೆ ಹೊಸ ಟೂರಿಸಂ ಪಾಲಿಸಿ ಕರಾವಳಿ ಪ್ರದೇಶಕ್ಕೆ ಮಾಡಿದ್ವಿ, ಅನುಕೂಲ ಆಗ್ತದೆ. ಕಾಂಗ್ರೆಸ್ ಅಂದರೆ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋದು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿದ್ದು. ಅವಾಗ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ಅವ್ರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದು ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದ್ರೆ ಅವರ ಹೋಮ್ ಮಿನಿಸ್ಟರ್ಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದ್ರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನು ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ತಿರ್ಸಿ BPL ಇಲ್ಲ, ಯಾವ ಕಾರ್ಡು ರದ್ದು ಮಾಡೋದಿಲ್ಲ, ಯಾವ 5 ಗ್ಯಾರಂಟಿನೂ ರದ್ದು ಮಾಡೋದಿಲ್ಲ. ಇನ್ನು 8 ವರ್ಷ ನಾವು ಬಡವರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ನಮ್ಮ ಬಗ್ಗೆ ಪ್ರಚಾರ ಕೊಟ್ಟು ನಮ್ಮ ವರ್ಷದ ಅವಧಿ ಕರಾವಳಿ ಪ್ರದೇಶ ಇವರಿಗೆಲ್ಲ ನಾವು ಜನ ಅವರ ಆಸ್ತಿ ಒಳ್ಳೆಯ ಸಂಪತ್ತಿದೆ, ಒಳ್ಳೆಯ ಪರಿಸರ ಇದೆ, ಸಮುದ್ರ ಇದೆ. ಕೈಯೆಲ್ಲ ಏನು ದೂರ ತೆಗಿಸಲ್ಲ ಬೈಸಿಗೆ ತಗೊಟ್ರಪ್ಪ ಕಚೇರಿ ಒಂದೇ ವರ್ಷ ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದರೆ ಅವರ ಹೋಮ್ ಮಿನಿಸ್ಟರ್ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಗಿಲ್ಲ. ಇಲ್ಲಾಂದರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾರಿಗೋಸ್ಕರ ಅದನ್ನು ಮುಚ್ಚಿಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ BPL ಯಾವ ಕಾರ್ಡು ರದ್ದು ಮಾಡೋದಿಲ್ಲ, ಯಾವ 5 ಗ್ಯಾರಂಟಿ